ಕಾರ್ಯಕ್ರಮದಲ್ಲಿ ನಾನು ಅಸ್ಟ್ರಾಲಜರ್ ಹತ್ರ ಮಾತಾಡ್ಬೇಕಾರೆ, ನ್ಯೂಮರಾಲಜಿಸ್ಟ್ ಹತ್ರ ಮಾತಾಡ್ಬೇಕಾರೆ ಅವ್ರು ಹೇಳ್ತಾ ಇದ್ರು 5 ನಂಬರ್ ತುಂಬಾ ಲಕ್ಕಿ ಮೇಡಮ್, 5 ಅಲ್ಲಿ ಇದ್ದವರು ಸಿಕ್ಕಾಪಟ್ಟೆ ಚುರುಕಾಗಿರ್ತಾರೆ. ಅಂಡ್ ಗಿಲ್ಲಿ ಅವ್ರನ್ನ ಇದೊಂದು ಅಬ್ಸರ್ವ್ ಮಾಡಲೇಬೇಕು. ಅವ್ರು ಯಾವ ರಿಯಾಲಿಟಿ ಶೋನಲ್ಲಿ ಹೋಗಿದಾರೋ ಒಬ್ಬೊಬ್ಬರನ್ನ ಪಾರ್ಟ್ನರ್ ಮಾಡ್ಕೊಂಬಿಡೋದು. ಸ್ಟಾರ್ಟಿಂಗ್ ಫ್ರಮ್ ಯಶಸ್ವಿನಿ ಲವ್ ಯು ಲವ್ ಯು ಲವ್ ಯು ಅಂತ, ಐ ಲವ್ ಯು ಕಣೆ ಅಂತ ಒಂದು ಸಾಂಗು ಫೇಮಸ್ ಆಗಿತ್ತು, ಗಗನ ಜೊತೆ ಆಡಿದ್ದು. ಸೊ ಅದನ್ನ ಕಟ್ ಮಾಡಿದ್ರೆ ಗಗನ ಜೊತೆ ಪಾರ್ಟ್ನರ್ನ ಮಾಡಿಕೊಂಡು ಅದು ಕೂಡ ವರ್ಕ್ ಆಗಿತ್ತು, ಕ್ಲಿಕ್ ಆಗಿತ್ತು. ಇಲ್ಲೂ ಕೂಡ ಜಂಟಿ ವರ್ಸಸ್ ಒಂಟಿ ಕಾನ್ಸೆಪ್ಟ್ ಅಲ್ಲಿ ಜಂಟಿಯಾಗಿ ಬಂದ್ರು ಕಾವ್ಯ ಜೊತೆ. ಸೊ ಅದು ಕೂಡ ಬಹಳಷ್ಟು ವರ್ಕ್ ಆಗಿದೆ. ಆ್ಯಂಡ್ ಆಲ್ಸೋ ಕಾವ್ಯ ಗಿಲ್ಲಿ ಒಂದು ಶೇಡ್ನಲ್ಲೇ ಇಷ್ಟು ಮುಂದೆ ಬಂದುಬಿಟ್ರ ಅನ್ನೋಂಥದ್ದು ಬಹಳಷ್ಟು ಜನ ಮಾತಾಡ್ಕೊಳ್ತಾ ಇದ್ರು. ಸೊ ನೋಡ್ಬೇಕು ಏನಾಗುತ್ತೆ. ಧನುಷ್ ಈಗ ಔಟ್ ಆಗಿದ್ದಾರೆ ಅಂತ ಗೊತ್ತು, ಇನ್ನು ಕಾವ್ಯ ಅವರ ಸರದಿ ಎಲ್ಲಿ ತನಕ ಸಾಗತ್ತೆ ಅಂತ ನೋಡ್ತೀವಿ. ಒಂದು ಸಿಗ್ನೇಚರ್ ಸಾಂಗ್ ಇದೆಯಲ್ವಾ, ಸಾಂಗ್ ಗಿಲ್ಲಿ ಅವ್ರ ಸಾಂಗ್ ಇದೆ. ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊಪ್ಪರಿ ಬೀಜ ಈ ಸರ ಗಿಲ್ಲಿನ ಆರ್ಸಿ ಬರೋದು ಮೇಡಮ್. ಪಕ್ಕ, ಯಾಕಂದ್ರೆ ಇಷ್ಟೊಂದು ಕ್ರೌಡ್ ಇದೆ ಅಂದ್ರೆ ಎಲ್ಲ ಗಿಲ್ಲಿ ಫ್ಯಾನ್ಸೇ, ಎಲ್ಲ ಇಲ್ಲಿರೋರೆಲ್ಲ ಗಿಲ್ಲಿ ಫ್ಯಾನ್ಸೇ. ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಎಷ್ಟು ಜನ ಇದ್ದಾರೋ ಗಿಲ್ಲಿ ಅಭಿಮಾನಿಗಳು ಅಷ್ಟೇ ಜನ ಇದ್ದಾರೆ. ಗಿಲ್ಲಿ ಗೆಲ್ಲೋದು ಪಕ್ಕ. ನಾವು ಡಿ ಬಾಸ್ ಬ್ಯಾನೆ ಡಾಸ್ ಹರಿಸಿ ಒಂದು ಮಾತಾಡವ್ರೆ 2 ಲಕ್ಷ 3 ಲಕ್ಷ 5 ಲಕ್ಷ ಬರೀ ಡವ್ಗಳು. ಗಿಲ್ಲಿ ಒಂದೇ ಮಾತಾಡವ್ರೆ ಏನಂತ, ನೀ ಗೆದ್ರೆ ತನ್ನ ಕಾಗಳಿಗೆ ಬೆಳ್ಬೇಕು ನಾಳೆ ಅಂತ ಹೇಳವ್ರೆ. ಇವಾಗ ಗೆದ್ರೆ ನಾಳೆ ಕೈಗಳಿಗೆ ಅವ್ರು ಬೆಳ್ಬೇಕು. ನಮ್ಮ ಹುಡುಗಿ ಅಣ್ಣನ ಹೆಸರು ಗೋಪಿ, ಟ್ರೋಫಿ ಹೊಡೆದ್ ಗಿಲ್ಲಿ. ನನ್ನ ಹುಡುಗಿ ಅಣ್ಣನ ಹೆಸರು ಗೋಪಿ, ಗಿಲ್ಲಿ ಟ್ರೋಫಿ ಹೊಡೆದ್ ನಮ್ ಗಿಲ್ಲಿ. ಓಕೆ, ಈಗ ನೋಡ್ತಿರಬಹುದು ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಸತೀಶಣ್ಣ ಇವತ್ತು ನಿನಗೆ ತೋರಿಸ್ತವೆ. ಕಾಲ್ ತಳಕ್ ಬೀಳಿಲ್ಲ ಅಂದ್ರೆ ಇವತ್ತು ಹುಡುಕಂಬಂದು ಹೊಡಿತೀನಿ ನೋಡು. ಅಣ್ಣ ಮನೆ ಇವತ್ತು ಬರುತ್ತೆ ಹೋಗುತ್ತೆ, ಅಭಿಮಾನ ಇವತ್ತು ಇಲ್ಲಿರುತ್ತೆ ಅಣ್ಣ. ಅಷ್ಟೇ ಸಾಕೋಣ ಅಣ್ಣ. 6 ಜನ ಇದ್ದಾರೆ ಅಣ್ಣ, 6 ಜನ ಇದ್ದಾರೆ. 6 ಜನದಲ್ಲಿ ಯಾರ್ದಾದ್ರು ಕಟ್ಔಟ್ ಇದೆಯಾ? ಒಂದು ಫ್ಯಾನ್ಸ್ ಆಗಿ ಅವತ್ತಿಂದ ನೋಡ್ತಾನೆ ಇದ್ದೇವೆ ನಾವು ಗಿಲ್ಲಿನ. ಇವತ್ತೆಲ್ಲ ರ್ಯಾಲಿ ಮಾಡಿದ್ದೇವೆ, ರಾಮನಗರದಿಂದ ಎಲ್ಲಾ ಕಡೆಗೂ ರ್ಯಾಲಿ ಮಾಡಿದ್ದೇವೆ. ಇದೇ ಸಾಕ್ಷಿ ನಮ್ಗೆ ಸಾಕು. ಈಗ ನೋಡಿ, ಗಿಲ್ಲಿ ಅವರು ಎಂಟರ್ಟೈನ್ ಮಾಡಿದ್ದಾರೆ ಹೌದು, ಬಟ್ ಯಾವ ರೀತಿ ನಿಮಗೆ ಸ್ಫೂರ್ತಿಯಾಗಿದ್ದಾರೆ ಜೀವನಕ್ಕೆ? ನಮಗೆ ಜಿ ಕನ್ನಡದಿಂದ ಯಾವುದೇ ಒಂದು ಚಾನಲ್ ಆಗಲಿ ಪ್ರತಿ ಒಂದರಿಂದನೂ ಬಹಳ ಸಪೋರ್ಟ್ ಇದೆ. ನಾವು ನಮ್ಮ ಫಂಕ್ಷನ್ಗೆಲ್ಲ ಕರ್ಸ್ಕೊಂಡಿದ್ದೀವಿ. ದಾಸರಳ್ಳಿಯಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಬಂದು ಯಾವುದೇ ಅಭಿಮಾನಿಗಳಿಗೆ ಒಂದು ಇದು ಮಾಡಿಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ನಾ ಮಾಡಲ್ಲ, ನಿಮಗೋಸ್ಕರ ನಾನು ಕಾಮಿಡಿ ಮಾಡ್ತೇನೆ, ನಿಮ್ಗೆ ನಗಿಸ್ತೇನೆ ಅಂತ ಹೇಳ್ಬಿಟ್ಟು ಇವತ್ತು ಕರ್ನಾಟಕ ಜನ ಮೆಚ್ಚಿದ ನಾಯಕನಾಗಿದ್ದಾನೆ. ಅದಕ್ಕೋಸ್ಕರ ನಮ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ಅದಕ್ಕೋಸ್ಕರ ನಾವು ಓಟ್ ಗೀಟ್ ಮಾಡಿ ಎಲ್ಲ ಮಾಡಿ ರ್ಯಾಲಿ ಮಾಡಿ ನಮ್ಮ RMC ಮಧುವಣ್ಣ ಅವರು ಬಹಳ ಸಪೋರ್ಟ್ ಮಾಡಿ ಇವತ್ತು ನಾವು ರಾಮನಗರದಿಂದ ಮಳವಳ್ಳಿ ದೊಡ್ಡ ಅರಸೀಕೆರೆ ಮಠ ಅಲ್ಲಿ ಮಠ ರ್ಯಾಲಿ ಮಾಡಿದ್ದೇವೆ. ಇದೇ ಸಾಕ್ಷಿ ನೋಡಿ, ಇದೇ ಸಾಕ್ಷಿ ನಮಗೆ ನೋಡಿ, ಇದೇ ಸಾಕ್ಷಿ ರ್ಯಾಲಿ ಮಾಡಿದ್ರೆ ಇದೇ ಸಾಕ್ಷಿ ನೋಡಿ, ಇಲ್ಲೇ ಇದೆ ನೋಡಿ. ಅಣ್ಣ ಒಂದ್ ಮಾತು ಹೇಳ, ಸ್ಫೂರ್ತಿ ಬಗ್ಗೆ ಒಂದ್ ಮಾತು ಹೇಳ್ಬೇಕು. ಯಾಕಂದ್ರೆ ಬೆಂಗಳೂರಿಗೆ ಎಷ್ಟು ಜನ ಬರ್ತಾರೆ? 1 ಲಕ್ಷ ಜನ ಬರ್ತಾರೆ, 1 ಲಕ್ಷ ಜನ ಹೋಗ್ತಾರೆ. ಅಂತವ್ರು ಬರೋರು ಯಾರು ಗೊತ್ತಾ? ಮಿಡಲ್ ಕ್ಲಾಸ್ ಜನ. ಎದಕ್ ಬರ್ತಾರೆ? ನಾವೊಂದೇನಾದ್ರು ಸಾಧನೆ ಮಾಡ್ಬೇಕು ಅಂತ. ಸಾಧನೆ ಮಾಡಕ್ ತೋರಿಸ್ಕೊಟ್ಟಿರೋ ದಾರಿ, ಇನ್ಸ್ಪಿರೇಷನ್ ಯಾರು ಅಂದ್ರೆ ನಮ್ ಗಿಲ್ಲಿ. ಯಾಕಂದ್ರೆ ಉಣ್ಣಕ್ಕೂ ದಾರಿ ಇಲ್ದೆ ಅವ್ರು ಹೇಳ್ತಾರೆ, ಅವ್ರು ಯಾವ ತರ ಬಡದಾಡ್ಕೊಂಡು ಊಟ ಮಾಡಿದ್ದಾರೆ ಆ ತರ ನಾವು ಅಷ್ಟೇ ಎಲ್ಲ ಮಿಡಲ್ ಕ್ಲಾಸ್ ಜನನೇ ಇಲ್ಲಿ ಯಾಕೆ ಸಪೋರ್ಟ್ ಮಾಡಕ್ ಬಂದಿದೀವಿ? ಗಿಲ್ಲಿಗೋಸ್ಕರ. ಗಿಲ್ಲಿಗೆ ಪಕ್ಕ ನಾವು ಒಂದ್ ಮಾತು ಏನ್ ಗೊತ್ತಾ? ಗಿಲ್ಲಿಗೋಸ್ಕರ ಏನಕ್ಕೆ ಬಂದಿದೀವಿ ಅಂತಂದ್ರೆ ಗಿಲ್ಲಿನ ದಾರಿ ನಾವು ಫಾಲೋ ಮಾಡ್ತೀವಿ. ಯಾಕಂದ್ರೆ ಗಿಲ್ಲಿಗೆ ಇಷ್ಟು ದಿನ 1.5 ಅವ್ರು ಕೇಳಿರೋದು ಹೆಂಗ್ ಗೊತ್ತಾ? 1 ಮಿಲಿಯನ್ ಫಾಲೋವರ್ಸು. ನಾವು ಇವಾಗ ಅವ್ರು ಹೊರಗಡೆ ಬರೋ ಅಷ್ಟರಲ್ಲಿ 2 ಮಿಲಿಯನ್ ಅಲ್ಲಿಲ್ಲ ಅಂದ್ರೆ
ನೋಡಿ ಜನ, ಎಲ್ಲ ಜನ ಹೇಳ್ತೀವಿ 2 ಮಿಲಿಯನ್ ಫಾಲೋವರ್ಸ್ ಆಗಿ ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಬಂದಿರೋದು ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಸಿದ್ದಾಪುರ ಅಂತ ಗ್ರಾಮ. ಇವತ್ತು ನಾವು ಗಿಲ್ಲಿಗೋಸ್ಕರ ಇಷ್ಟು ಶ್ರಮ ಪಟ್ಟು ಇಷ್ಟು ಮಾಡಿದ್ದೇವೆ ಅಂದ್ರೆ ನಮ್ಮ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಒಂದ್ ನಿಮಿಷ ಇರಿ ನಾನೊಂದು ಪ್ರಶ್ನೆ ಕೇಳ್ತೀನಿ ರೀ. ಈಗ ಬಿಗ್ ಬಾಸ್ ಒಳಗಡೆ ಎಸ್, ಇದು ನೋಡ್ತಾ ಇದೀವಿ ಎಲ್ಲರ ಬಾಯಲ್ಲೂ ಗಿಲ್ಲಿ ಗಿಲ್ಲಿ ಅಂತೇಳಿ. ಈಗ ಫೈನಲಿ ನಿಮ್ಮ ಪ್ರಕಾರ ನೀವು ಹೇಳ್ಬಿಟ್ರಿ, ಈಗ ಸೆಕೆಂಡ್ ಪ್ಲೇಸು ಮೋಸ್ಟ್ಲಿ ರಕ್ಷಿತಾ ಅವ್ರಿಗೆ ಬರ್ಬೋದು ಅಂತ. ಅದೇ ನನ್ನ ಪ್ರಕಾರ, ಯಾಕಂತಂದ್ರೆ ನನಗೆ ಇಡೀ ಇದರಲ್ಲಿ ಒಂದು ಸ್ಕೂಲ್ ದಿನ ಕಾನ್ಸೆಪ್ಟ್ ಮಾಡಿದಾಗ ಒಂದು ಡ್ಯಾನ್ಸ್ ಮಾಡಿದ್ರು ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಒಂದು ಸಾಂಗಿಗೆ, ಸುಮ್ಮನೆ ಒಳು ಬಿಡೋ ಸುಂದರಿ ಅಂತ. ಅದು ನನಗೆ ಫೇವರೇಟ್. ಅದು ಆ ಒಂದು ಸೀನಲ್ಲಿ ಸಕ್ಕದಾಗಿ ಇಬ್ಬರು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗಿತ್ತು. ನನ್ನ ಪ್ರಕಾರ ಅಶ್ವಿನಿ ಅವರೇ ಸೆಕೆಂಡ್ ಬರಬಹುದೇನೋ ಅನ್ನೋದು ಅನ್ಸುತ್ತೆ ನನಗೆ. ಬಟ್ ಆಬ್ವಿಯಸ್ಲಿ ಗಿಲ್ಲಿನೇ ವಿನ್ನರ್ ಆಗ್ತಾರೆ, ರನ್ನರ್ ಅಪ್ ಅಶ್ವಿನಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಗೆಲುವಿನ ಗರಿಮೆ ಏನಿದೆ ಅದು ಗಿಲ್ಲಿ ಕೈ ಹಿಡಿಯುತ್ತಾ ಕಾದ್ ನೋಡಬೇಕು. ಇನ್ನೇನು ಕೆಲವೇ ಸೆಕೆಂಡ್ಸು, ಕೆಲವೇ ಗಂಟೆಗಳಲ್ಲಿ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಬಟ್ ಆದರೆ ಕರ್ನಾಟಕದ ಎಲ್ಲ ಕನ್ನಡ ಅಭಿಮಾನಿಗಳಲ್ಲಿ ಅವರ ಮನದಲ್ಲಿ ಮಾತ್ರ ಗಿಲ್ಲಿನೇ ವಿನ್ನರ್ ಅನ್ನೋದು ನಮಗೆ ಆ್ಯಕ್ಚುಲಿ ಫುಟೇಜ್ಗಳನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ.